ಯಾವ ರೀತಿಯಲ್ಲಿ ಜಾತಿ ಗಣಿತ ಮರು ಎಣಿಕೆಯ ಗಣಿತವನ್ನು ರಚನೆ ಮಾಡಿಕೊಂಡಿದ್ದಾರೆ, ಇದರಲ್ಲಿರುವಂಥ ಇಕ್ವೇಷನ್ಸು, ಇದರಲ್ಲಿರುವಂತಹ ಒಟ್ಟು ಲೆಕ್ಕಾಚಾರಗಳು ಏನು ಅನ್ನೋಂಥದ್ದು ಗಮನಿಸಬೇಕು. ಯಾಕಂದರೆ ಹೋಗಿರುವಂಥದ್ದು ಕಾಲ್ತುಳಿತದ ಬಗ್ಗೆ ವಿವರಣೆಯನ್ನು ಕೊಡೋದಕ್ಕೆ, ಬರ್ತಾ ಇರುವಂಥದ್ದು ಜಾತಿ ಗಣಿತದ ಲೆಕ್ಕಾಚಾರದೊಂದಿಗೆ ಜಾತಿ ಗಣತಿಯ ಮರು ಎಣಿಕೆಯನ್ನು ಮಾಡಿಸ್ತೀವಿ ಅನ್ನುವಂಥ ತೀರ್ಮಾನ ವರದಿ. ಇನ್ನೊಂದು ಜನ ಸಾಯಬಾರ್ದಾಗಿ ನಮ್ಮದು ವ್ಯಥೆ ಇದೆ, ಅದಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ. ಆರೋಪಿಗಳು ಯಾರು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳು. ಬುದ್ಧಿಯಿಂದ ಬರಬೇಕು ಕಣ್ಣೀರು, ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಕಣ್ಣೀರು ಬರಲ್ಲ. ಇವ್ರು ಏನೇನ್ ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯ್ತು? ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಪ್ಪು ಚುಕ್ಕೆ ಬಿದ್ದಿದ್ದು, ಬೆಂಗಳೂರಿನ ಇಮೇಜ್ಗೆ ಧಕ್ಕೆಯಾಗಿದ್ದು, ಸರ್ಕಾರಕ್ಕೆ ಮುಜುಗರವಾಗಿದ್ದು, ಕಾಂಗ್ರೆಸ್ ಹೈಕಮಾಂಡ್ಗೂ ಕಸಿವಿಸಿ ತಂದ ಘಟನೆ ಬಗ್ಗೆ ಇದೀಗ ಸಿಎಂ ಹಾಗೂ ಡಿಸಿಎಂ ವಿವರಣೆ ನೀಡಿದ್ದಾರೆ. ದೆಹಲಿಯ ಎಐಸಿಸಿ ಹೊಸ ಕಚೇರಿಯಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಾಲ್ತುಳಿತದ ಬಗ್ಗೆ ವರದಿ ಒಪ್ಪಿಸಿದ್ದಾರೆ. ಸರ್ಕಾರ ಕೈಗೊಂಡಿರುವ ಕ್ರಮಗಳು, ಕಾನೂನು ಹೋರಾಟದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 25 ಲಕ್ಷ ಪರಿಹಾರ ನೀಡಲಾಗಿದೆ. ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗ್ತಿದೆ. ವಿಸ್ತಾರವಾದ ತನಿಖೆಗೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚನೆ ಮಾಡಲಾಗಿದೆ. ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ನಡೆಯುತ್ತಿದೆ. ಸಿಐಡಿ ಪೊಲೀಸರು ಕೂಡ ತನಿಖೆ ಮಾಡುತ್ತಿದ್ದಾರೆ. ಕರ್ತವ್ಯ ಮರೆತ 5 ಪೊಲೀಸರನ್ನ ಅಮಾನತು ಮಾಡಿದ್ದು, ಒಬ್ಬರನ್ನು ವರ್ಗಾವಣೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಇಡೀ ಈವೆಂಟ್ನ ದಿಕ್ಕು ತಪ್ಪಿಸಿದ ಸಿಎಂ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜ್ ವಜಾ ಮಾಡಲಾಗಿದೆ ಎಂದು ವಿವರಣೆ ನೀಡಿದ್ರು. ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಿರುವ ಕಾಲ್ತುಳಿತ ಸರ್ಕಾರವನ್ನ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದೆ. 11 ಜನರ ಸಾವಿನ ವ್ಯಥೆ ನಮಗಿದೆ ಎಂದು ಖುದ್ದು ಸಿಎಂ ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ. ಇದೇ ಕಾರಣಕ್ಕೆ ಈಗ ರಾಜ್ಯ ಸರ್ಕಾರ ಇನ್ನು ಮುಂದೆ ಇಂತಹ ಅನಾಹುತಗಳನ್ನ ನಡೆಯೋದನ್ನ ತಪ್ಪಿಸಲು ಹೊಸದಾಗಿ ಕಾಯ್ದೆಯನ್ನ ರಚಿಸಿ ವಿಜಯೋತ್ಸವಕ್ಕೆ ಪಾಲಿಸಲೇಬೇಕಾದ ಎಸ್ಒಪಿ ತಯಾರಿಸಲಿದೆ. ಭವಿಷ್ಯದಲ್ಲಿ ಇಂಥ ಕಾರ್ಯಕ್ರಮಗಳ ಬಗ್ಗೆ ಮುಂಜಾಗ್ರತೆ ವಹಿಸುತ್ತೇವೆ, ಅಚಾತುರ್ಯ ಆಗದಂತೆ ಎಚ್ಚರ ವಹಿಸುತ್ತೇವೆ, ಸಾರ್ವಜನಿಕ ಸಂಭ್ರಮೋತ್ಸವಗಳಿಗೆ ಹೊಸ ಕಾಯ್ದೆ ತರುತ್ತೇವೆ, ಈ ಬಗ್ಗೆ ಮುಂದಿನ ಅಧಿವೇಶನದಲ್ಲೇ ನಿರ್ಧಾರ ಮಾಡುತ್ತೇವೆ ಎಂದು ಹೈಕಮಾಂಡ್ಗೆ ಸಿಎಂ ಡಿಸಿಎಂ ಮನವರಿಕೆ ಮಾಡಿಕೊಟ್ಟರು. ಹೀಗೆ ಸರ್ಕಾರ ಮತ್ತೆಂದೂ ಕಾಲ್ತುಳಿತದಂತಹ ಅನಾಹುತಗಳನ್ನು ಸಂಭವಿಸದಂತೆ ನೋಡಿಕೊಳ್ಳಲು ಮುಂದಾಗಿದೆ. ಸಿಎಂ ಡಿಸಿಎಂ ಮಾತುಗಳನ್ನು ಕೇಳಿದ ರಾಹುಲ್ ಗಾಂಧಿ ಕೆಲವೊಂದು ಸಲಹೆ ನೀಡಿದ್ದಾರೆ. Unfortunate incident happened. Anyway, government of Karnataka has already ordered a judicial inquiry to find out what exactly happened. During the course of judicial inquiry, party didn't want to involve into the nitty-gritty of the issue. But generally, party has clearly viewed that there should be a clear-cut pro-people attitude on this issue. ಇನ್ನೊಂದು ಜನ ಸಾಯಬಾರ್ದಾಗಿತ್ತು, ನಮ್ಮದು ವ್ಯಥೆ ಇದೆ. ಎಲ್ಲ ಯಂಗ್ಸ್ಟರ್ಸ್ ಹೋಗಿದ್ದಾರೆ, ಅದರ ಬಗ್ಗೆ ವ್ಯಥೆ ಇದೆ. ಅದನ್ನ ನಾವು ಬೆಂಗಳೂರಿನಲ್ಲೂ ಹೇಳಿದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ. ಅದಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ. ನಾನು ಕುಂಭಮೇಳದಲ್ಲಿ ಸತ್ತೋದ್ರು ಅಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ. ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ, ಅದು ಇಲ್ಲಾಗಿದೆ, ಆ ಥರ ಹೇಳಕ್ ಹೋಗಲ್ಲ. ಇದು ಸತ್ರೆ ಎಲ್ಲರೂ ಕೂಡ ನಾವು ಅದಕ್ಕೆ ವ್ಯಥೆ ಪಡಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ, ದುಃಖ ಪಡಬೇಕಾಗಿರುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಕಾಲ್ತುಳಿತದಿಂದ ಮುಜುಗರ ಆಗಿರುವುದಂತೂ ನಿಜ. ತಪ್ಪು ಯಾರದ್ದೇ ಆಗಿದ್ರೂ ಕ್ರಮ ಆಗ್ತಿರಲಿ, ಕೋರ್ಟ್ನಲ್ಲಿ ವಾದ ಮಂಡನೆ ಪ್ರಬಲವಾಗಿರಲಿ, ಸರ್ಕಾರಕ್ಕೆ ಮುಜುಗರವಾಗುವ ತೀರ್ಪುಗಳು ಬರದಂತೆ ವಾದ ಮಾಡಿ, ಮುಂದಿನ ದಿನಗಳಲ್ಲಿ ಅಹಿತಕರ ಘಟನೆ ಆಗದಂತೆ ಎಚ್ಚರಿಕೆ ಹೆಜ್ಜೆ ಇಡಿ ಎಂದು ರಾಹುಲ್ ಸಲಹೆ ನೀಡಿದ್ರು. ಹೀಗೆ ಕಾಲ್ತುಳಿತದ ಬಗ್ಗೆ ವರದಿ ಒಪ್ಪಿಸಲು ದೆಹಲಿಗೆ ಹೋಗಿದ್ದ ಸಿಎಂ ಹಾಗೂ ಡಿಸಿಎಂ ತಮ್ಮ ವಿವರಣೆಯನ್ನ ಕೊಟ್ಮೇಲೆ ಹೈಕಮಾಂಡ್ ಒಂದಿಷ್ಟು ಸಲಹೆಗಳನ್ನು ಕೊಟ್ಟು ನಂತರ ಟಾಪಿಕ್ ಚೇಂಜ್ ಮಾಡಿದೆ. ರಾಜ್ಯ ಸರ್ಕಾರ ನಡೆಸಿದ್ದ ಜಾತಿಗಣತಿಯ ವರದಿಯ ಮೂಲಕ್ಕೆ ಕೈ ಹಾಕಿರುವ ಹೈಕಮಾಂಡ್ ಮರು ಎಣಿಕೆ ನಡೆಸಿ ಎಂದು ಸಿಎಂಗೆ ಸೂಚನೆ ನೀಡಿದೆ.
ವೈಜ್ಞಾನಿಕವಾಗಿಲ್ಲ, ನನಗೂ ಕೂಡ ವಿಸಿಟ್ ಮಾಡಿಲ್ಲ. ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ. ಚರ್ಚೆ ಮಾಡಲಿ, ಮಾಡೋದು ತಪ್ಪಲ್ಲ, ಆದರೆ ಜಾರಿ ತರಬಾರದು. ಕಾಂಗ್ರೆಸ್ ಸರ್ಕಾರದ ನಿಲುವೇನಿದೆ ಸ್ಪಷ್ಟವಾಗಿದೆ, ಒಡೆದಾಳುವ ನೀತಿ. ವರದಿಯನ್ನು ಅನುಷ್ಠಾನ ಮಾಡೋದಕ್ಕಿಂತ ಮುಂಚೆ ನಮ್ಮ ಅಭಿಪ್ರಾಯವನ್ನು ಕೇಳಿ ಸ್ವೀಕಾರ ಮಾಡಿದರೆ ಇನ್ನೂ ಹೋಗಬೇಕಾಗಿದೆ. ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತದ ಬಗ್ಗೆ ಜನರ ಆಕ್ರೋಶ ತೀವ್ರವಾಗಿರುವಾಗಲೇ ಜಾತಿಗಣತಿ ವಿಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೈಗೆತ್ತಿಕೊಂಡಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿಗಳ ಮರುಲೆಕ್ಕ ಹಾಕುವಂತೆ ಸೂಚಿಸಿದೆ. ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಕೆಯಾಗಿರುವ ಕಾಂತರಾಜು ಅವರಿಂದ ಆರಂಭಗೊಂಡು ಜಯಪ್ರಕಾಶ್ ಹೆಗಡೆ ಮೂಲಕ ಅಂತ್ಯ ಕಂಡಿರುವ ಜಾತಿಗಣತಿಯ ವರದಿಗೆ ಕಾಂಗ್ರೆಸ್ ತಾತ್ವಿಕ ಒಪ್ಪಿಗೆಯನ್ನ ನೀಡಿದೆ. ಆದರೆ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳ ಸಂಘ ಸಂಸ್ಥೆಗಳು ಮರು ಸಮೀಕ್ಷೆಗೆ ಆಗ್ರಹಿಸುತ್ತಲೇ ಇರುವುದನ್ನ ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದೆ. ಇದೇ ಕಾರಣಕ್ಕೆ ಕಾಲಮಿತಿಯೊಳಗೆ ಜಾತಿಗಳ ಮರು ಎಣಿಕೆಗೆ ಸರ್ಕಾರಕ್ಕೆ ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಹೊಸ ಸರ್ವೆಗೆ ನಿರ್ದಿಷ್ಟ ಕಾಲಮಿತಿ ನಿಗದಿಪಡಿಸುವ ಅಧಿಕಾರವನ್ನ ಹೈಕಮಾಂಡ್ನವರು ಸರ್ಕಾರಕ್ಕೆ ಬಿಟ್ಟಿದ್ದಾರೆ. ಜೂನ್ 12ರಂದು ನಂದಿ ಬೆಟ್ಟದಲ್ಲಿ ನಡೆಯಲಿರುವ ವಿಶೇಷ ಸಚಿವ ಸಂಪುಟ ಸಭೆಯಲ್ಲೇ ಜಾತಿಗಳ ಮರು ಎಣಿಕೆಯ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲು ತೀರ್ಮಾನಿಸಲಾಗಿದೆ. ಪ್ರಬಲ ಸಮುದಾಯಗಳ ವಿರೋಧದ ಹಿನ್ನೆಲೆಯಲ್ಲಿ 10 ವರ್ಷಗಳ ಜಾತಿ ಲೆಕ್ಕವನ್ನ ಆಧರಿಸಿದ ವರದಿ ಜಾರಿಗೆ ಕಾಂಗ್ರೆಸ್ ಹಿಂದೇಟು ಹಾಕಿದ್ದು, ಹೊಸ ಸರ್ವೆ ನಡೆಸಿ ನಂತರ ಜಾತಿಗಣತಿ ವರದಿ ಜಾರಿಗೆ ಪ್ಲಾನ್ ಮಾಡಿಕೊಂಡಿದೆ. ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ, ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಎನ್ಯುಮರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನ ಬಿಕಾಸ್ ಅದು ಹಳೆಯದಾಗಿರೋದ್ರಿಂದ 10 ವರ್ಷ ಆಗ್ಬಿಟ್ಟಿದೆ, 9-10 ವರ್ಷಗಳು. ಅದಕ್ಕೋಸ್ಕರ ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ. ಸರ್ಕಾರ ಹೀಗೆ ಜಾತಿಗಳ ಮರು ಎಣಿಕೆ ಮಾಡ್ತೀವಿ ಅಂತ ಹೇಳ್ತಿರೋದ್ರಿಂದ 10 ಹಲವು ಪ್ರಶ್ನೆಗಳೂ ಎದ್ದಿವೆ. 2015ರಲ್ಲಿ ಮಾಡಿದ್ದ ಜಾತಿಗಣತಿಯ ವರದಿಯ ಗತಿಯೇನು? 2025ರ ಏಪ್ರಿಲ್ 11ರಂದು ಸಂಪುಟ ಸಭೆಯಲ್ಲಿ ಜಾತಿಗಣತಿ ವರದಿ ಮಂಡನೆಯಾಗಿತ್ತು. ಆದರೆ ಮಂಡನೆಯಾಗಿರುವ ಜಾತಿಗಣತಿಯ ವಿಚಾರದಲ್ಲಿ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಸರ್ಕಾರ. ಜಾತಿಗಣತಿ ಅಂಗೀಕಾರ ಅಥವಾ ತಿರಸ್ಕಾರ ಮಾಡದೆ ರಾಜ್ಯ ಸರ್ಕಾರದಿಂದ ಮೀನಾಮೇಷ ಆಗ್ತಿದೆ. ಹಾಗಾದ್ರೆ ಜಾತಿಗಣತಿಗೆಂದು ಖರ್ಚು ಮಾಡಿದ್ದ ಸುಮಾರು 168 ಕೋಟಿಯ ಕಥೆಯೇನು? ಮತ್ತೊಮ್ಮೆ ಜಾತಿಗಣತಿ ನಡೆಸಲು ರಾಜ್ಯ ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ? ಈಗ ಸರ್ವೆ ನಡೆಸಿದ್ರೆ ಮುಂದಿನ 3 ವರ್ಷದೊಳಗೆ ವರದಿ ಹೊರಬರುತ್ತಾ? ಕಾಂಗ್ರೆಸ್ ಪಕ್ಷವನ್ನ ಬಲವಾಗಿ ಬೆಂಬಲಿಸಿರುವ ಅಹಿಂದ ವರ್ಗಗಳ ಒತ್ತಾಯವನ್ನ ಪಕ್ಕಕ್ಕೆ ಸರಿಸಿ ಪ್ರಬಲ ಜಾತಿಗಳ ಒತ್ತಡಕ್ಕೆ ಮಣಿದು ನಿರ್ಧಾರ ಬದಲಿಸಿದ ಕಾಂಗ್ರೆಸ್ ಹೈಕಮಾಂಡ್ ಎಂಬ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕಾಗಿದೆ ಸರ್ಕಾರ. ಸರ್ಕಾರ ಈಗ ಜಾತಿಗಣತಿಯ ವರದಿಯ ವಿಚಾರದಲ್ಲಿ ಮತ್ತೊಮ್ಮೆ ಜಾತಿಗಳ ಮರು ಎಣಿಕೆಗೆ ಮುಂದಾಗಿರುವುದರಿಂದ ಅದರ ಆಧಾರದ ಮೇಲೆಯೇ ಹೊಸ ವರದಿಯು ಸರ್ಕಾರದ ಕೈ ಸೇರಬೇಕಾಗುತ್ತದೆ. ಅಲ್ಲಿಯವರೆಗೂ ಜಾತಿಗಣತಿ ಆಧಾರಿತ ಸೌಲಭ್ಯಗಳನ್ನು ಪಡೆಯುವ ಅಹಿಂದ ವರ್ಗಗಳ ಕನಸನ್ನ ಮುಂದೂಡಬೇಕಾಗುತ್ತದೆ. ಹಾಗಿದ್ದರೂ ಕಾಲ್ತುಳಿತ ಪ್ರಕರಣದ ವಿಚಾರದಲ್ಲಿ ಜನರಲ್ಲಿ ಆಕ್ರೋಶ ಮಡುಗಟ್ಟಿರುವಾಗಲೇ ಜಾತಿಗಳ ಮರು ಎಣಿಕೆಗೆ ಮುಂದಾಗಿರುವ ಕಾಂಗ್ರೆಸ್ನ ರಾಜಕೀಯ ಗಣಿತದಲ್ಲಿ ಹಲವು ಲೆಕ್ಕಾಚಾರಗಳು ಅಡಗಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜಕೀಯದಲ್ಲಿ ತೆಗೆದುಕೊಳ್ಳುವಂತಹ ಕೆಲವು ನಿರ್ಧಾರಗಳಿದಾವಲ್ಲ, ಅದರ ದೂರಗಾಮಿ ಪರಿಣಾಮಗಳನ್ನು ಅಂದಾಜಿಸೋದು ಕಷ್ಟ ಇದೆ. ಇದು ಯಾರದೋ ಕುರ್ಚಿಗೆ ಇನ್ಯಾರದೋ ಕುರ್ಚಿ, ಇವೆಲ್ಲವೂ ಕೂಡ ಲೆಕ್ಕಾಚಾರದ ಭಾಗ ಆಗಿರುತ್ತೆ. ಹೀಗಾಗಿನೇ ಇಲ್ಲಿ ನಡೆದಿರುವಂತಹ ಜಾತಿ ಮರು ಎಣಿಕೆ ಮಾತ್ರ ಅಲ್ಲ, ಇದರ ಆಚೆಗೆ ಕುರ್ಚಿಯ ಲೆಕ್ಕಾಚಾರಗಳೂ ಕೂಡ ಅಡಗಿರುವ ಸಾಧ್ಯತೆ ಇದ್ದೇ ಇದೆ. ಹೋಗ್ತಾ ಹೋಗ್ತಾ ರಾಜಕೀಯದಲ್ಲಿ ಇವೆಲ್ಲವೂ ಕೂಡ ಅನಾವರಣ ಆಗಲೇಬೇಕು. ಯಾಕಂದರೆ ಎಲ್ಲವನ್ನೂ ಕೂಡ ಮುಚ್ಚಿಟ್ಟು ಮಾಡೋದಕ್ಕಾಗೋದಿಲ್ಲ, ಅನಾವರಣ ಆಗ್ತಾ ಹೋಗುತ್ತೆ. ಬಹುಶಃ ಅದಕ್ಕೆ ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ಕ್ಲಾರಿಟಿ ಸಿಗೋದಕ್ಕೆ ಸಾಧ್ಯ ಆಗಬಹುದು. ಈ ಮರು ಎಣಿಕೆಯ ಹಿಂದಿನ ಗಣಿತ ಅರ್ಥ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ದಿವಸ ಕಾಯಬೇಕಾಗುತ್ತೆ.